ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 6ನೇ ತರಗತಿ ಇಂಗ್ಲಿಷ್. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅಂಕಗಳು 40, ಸಮಯ 90 ನಿಮಿಷಗಳು. ಪ್ರಶ್ನೆ ನಂಬರ್ 1, ರೀರೈಟ್ ಆಸ್ ಡೈರೆಕ್ಟೆಡ್. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಬ್ರಾಕೆಟ್ಗಳಲ್ಲಿ ನೀಡಿರುವ ಸೂಚನೆಯಂತೆ ನೀವು ಉತ್ತರಗಳನ್ನು ಬರೆಯಬೇಕು. ಮೊದಲನೆಯದಾಗಿ ಪಾಸ್ಟ್ ಟೆನ್ಸ್, ಎರಡನೆಯದು ಆಡ್ ವರ್ಡ್, ಮೂರನೆಯದಾಗಿ ಆಪೋಸಿಟ್ ವರ್ಡ್ಸ್ ಮತ್ತು ಗಿವ್ ಒನ್ ವರ್ಡ್ ಆಫ್ ದ ಫಾಲೋವಿಂಗ್ ಎಂದು ಈ ರೀತಿಯಾಗಿ ಬ್ರಾಕೆಟ್ಗಳಲ್ಲಿ ಸೂಚನೆಯನ್ನು ಕೊಟ್ಟಿರುತ್ತಾರೆ. ನೀವು ಸರಿಯಾದ ಉತ್ತರವನ್ನು ಬರೆಯಬೇಕು. ಇಲ್ಲಿ 4 ಪ್ರಶ್ನೆಗಳಿಗೆ ಒಂದೊಂದರಂತೆ 4 ಅಂಕಗಳನ್ನು ನೀಡಲಾಗುತ್ತದೆ. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 2, ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರೆಯಬೇಕು. ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು ಕೂಡ 4 ಆಗಿದೆ. ಪ್ರಶ್ನೆ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆರ್ ರಿಲೇಟೆಡ್ ಟು ಏರ್ಪೋರ್ಟ್ ಆರ್ ಫ್ಲೈಟ್. ಇಲ್ಲಿ ಏರ್ಪೋರ್ಟ್ ಮತ್ತು ಫ್ಲೈಟ್ಗೆ ಸಂಬಂಧಿಸಿದ ಪದಗಳು ಯಾವುವು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕ. ಇದೇ ರೀತಿಯ ಬೇರೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಬಹುದು. ಪ್ರಶ್ನೆ ನಂಬರ್ 4, ಕಂಪ್ಲೀಟ್ ದ ಪೋಯಮ್. ಇಲ್ಲಿ ಪದ್ಯವನ್ನು ಪೂರ್ತಿಗೊಳಿಸಲು ಕೇಳಲಾಗುತ್ತದೆ. ಒಂದು ಪದ್ಯಕ್ಕೆ 2 ಅಂಕಗಳು. ನೀವು ಕಂಠಪಾಠ ಮಾಡಲು ಹೇಳಲಾಗಿರುವ ಎಲ್ಲ ಪದ್ಯಗಳನ್ನು ಕಂಠಪಾಠ ಮಾಡಿಕೊಳ್ಳಬೇಕು. ಅಂಕಗಳು 2. ಪ್ರಶ್ನೆ ನಂಬರ್ 5, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್, ಫ್ರೇಸ್ ಆರ್ ಸೆಂಟೆನ್ಸಸ್. ಇಲ್ಲಿ ಒಂದು ವಾಕ್ಯದಲ್ಲಿ ನೀವು ಉತ್ತರಿಸಬೇಕಾಗಿದೆ. 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 6, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences each. ಇಲ್ಲಿ 8 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಒಟ್ಟು ಅಂಕಗಳು 16. ಇಲ್ಲಿ ಕೊಟ್ಟಿರುವ ಎಲ್ಲಾ ಪ್ರಶ್ನೆಗಳಿಗೆ ನೀವು 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆ ನಂಬರ್ 7, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 3 or 4 sentences. ಇಲ್ಲಿ 2 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಒಟ್ಟು ಅಂಕಗಳು 8. ಒಂದೊಂದು ಪ್ರಶ್ನೆಗೆ 4 ಅಂಕಗಳನ್ನು ಕೊಡಲಾಗುತ್ತದೆ. ಇಲ್ಲಿ ಮೊದಲನೆಯದಾಗಿ ರೈಟ್ ಅ ಪ್ಯಾರಾಗ್ರಾಫ್ ಇನ್ ಯುವರ್ ಓನ್ ವರ್ಡ್ಸ್ ಅಬೌಟ್ ನೀರಜ. ಇಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 24ರಲ್ಲಿ ಬಯೋಡೇಟಾವನ್ನು ಕೇಳಲಾಗುತ್ತದೆ. ರೈಟ್ ಯುವರ್ ಬಯೋಡೇಟಾ. ಇಲ್ಲಿ ನೀವು ನಿಮ್ಮ ಪೂರ್ಣ ಮಾಹಿತಿಯನ್ನ ಬರೆಯಬೇಕು. ಅಂದರೆ ಮೈ ನೇಮ್ ಇಸ್ ನಿಮ್ಮ ಹೆಸರು, ವರ್ಷ, ನೀವು ಓದುತ್ತಿರುವಂತಹ ತರಗತಿ, ನಿಮ್ಮ ಶಾಲೆಯ ಹೆಸರು, ಫೇವ್ರೆಟ್ ಸಬ್ಜೆಕ್ಟ್, ಫೇವ್ರೆಟ್ ಕಲರ್. ಈ ರೀತಿಯಾಗಿ ನೀವು ಬಯೋಡೇಟಾವನ್ನು ಪೂರ್ಣಗೊಳಿಸಬೇಕಾಗಿದೆ. ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇವೆ. ಈ ಉತ್ತರ ಪತ್ರಿಕೆಯ ನಂತರ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ನಾವು ಚರ್ಚಿಸೋಣ.
ಇಲ್ಲಿ ಯಾವ ಯಾವ ಪಾಠಗಳಿಂದ ಎಷ್ಟು ಪ್ರಶ್ನೆಗಳು ಮತ್ತು ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸಲಾಗಿದೆ. ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯನ್ನು ನೋಡೋಣ. ಮೊದಲನೇ ಪಾಠ ಅ ಚಾಟ್ ವಿತ್ ಅ ಗ್ರಾಸ್ ಆಫರ್. ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 2, ಅಂಕಗಳು ಕೂಡ 2. ದ ಫ್ಲೈ ಪೋಯಂನಿಂದ 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಇದರಿಂದ 1 ಅಂಕದ ಒಂದು ಪ್ರಶ್ನೆ, ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 4. ದ ವೇ ಟು ಸಕ್ಸೀಡ್ ಪೋಯಂನಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕಗಳ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 5. ನೀರಜ ಬಾನೋಟ್ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು ಮತ್ತು 4 ಅಂಕದ ಒಂದು ಪ್ರಶ್ನೆಯನ್ನು ಕೊಡಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 8. ಮೈ ಪೀಪಲ್ ಪೋಯಂನಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಈ ಪಾಠದಿಂದ ಪದ್ಯ ಪೂರ್ಣಗೊಳಿಸಿರಿ ಎಂದು ಕೂಡ ಕೇಳಬಹುದು. ವಾಟ್ ಐ ವಾಂಟ್ ಫಾರ್ ಯು ಅಂಡ್ ಎವ್ರಿ ಚೈಲ್ಡ್. ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ಅ ಸೋನೆಟ್ ಫಾರ್ ಮೈ ಇನ್ಕಂಪೇರಬಲ್ ಮದರ್. ಈ ಪೋಯಂನಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 3. ಗ್ರಾಮರ್ನಿಂದ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಮತ್ತು ಇನ್ನುಳಿದ ಇತರೆ ಆಕ್ಟಿವಿಟೀಸ್ಗಳಿಂದ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 6. ಒಟ್ಟು ಪ್ರಶ್ನೆಗಳ ಸಂಖ್ಯೆ 24 ಮತ್ತು ಒಟ್ಟು ಅಂಕಗಳು 40. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 6ನೇ ತರಗತಿಯ ಇಂಗ್ಲಿಷ್ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.